ಏನ್ ಹೇಳ್ತಾರೆ, ಮಹಾಪ್ರಭು ನೋಡಿ ನನಗೆ ಓಟ್ ಹಾಕಿ, ಮಹಾಪ್ರಭು ನೋಡಿ ನನಗೆ ಓಟ್ ಹಾಕಿ. ಬಾಳಪ್ಪ ನಿಮ್ದು ಆಗೋದಿಲ್ಲ. ಈಗ ರೈತರು ಮಿನಿಮಮ್ ಗ್ಯಾರಂಟಿ ಪ್ರೈಸ್ ಇಷ್ಟು ಕೊಡ್ತೀನಪ್ಪ, ಇಷ್ಟು ಕೊಡಕ್ಕಾಗೋದಿಲ್ಲ ಹೇಳಬೇಕ ಹೊರತು ಅವ್ರಿಗೆ ರೋಡ್ ಆಗೈತಿ ನಿನ್ನ. ಅಂದ್ರೆ ನಿನಗೆ ಮಣಿಪುರ ನಿನ್ನ ಪರಿವಾರ ಅಲ್ಲ, ರೈತರು ನಿನ್ನ ಪರಿವಾರ ಅಲ್ಲ, ನಿನ್ನ ಪ್ರಶ್ನೆ ಮಾಡೋ ನಿನ್ನ ಪರಿವಾರ ಅಲ್ಲ. ಯಾವ್ದು ನಿನ್ನ ಪರಿವಾರ? ಸಂಘ ಪರಿವಾರ. ನಿನ್ನ ಪರಿವಾರದಲ್ಲಿ ರೈತರಿಲ್ಲ. ಸುಮ್ಮನೆ ಕತೆ ಹೊಡ್ಕೊಂಡು ಕುಂತ್ಕೊಳ್ಳೋದು, ಈ ವಾಟ್ಸಪ್ ಯೂನಿವರ್ಸಿಟಿ ಇಟ್ಕೊಳ್ಳೋದು. ಮೊನ್ನೆ ನೋಡ್ರಿ, ಒಂದು ಪ್ರಧಾನಿ ಭಾಷಣ ಕೇಳಿದೆ ನಾನು. ಆ ಮಹಾಪ್ರಭು ಹೇಳಕತ್ತಾರ, ನನಗ ಈಗಷ್ಟ ಸುದ್ದಿ ಬಂದೈತಿ, ನಮ್ಮನ್ನ ಗೆಲ್ಲಿಸಿದ್ರೆ ನಾನದೀನಿ ಪ್ರಧಾನಿ ಆಗಾಕ, ಅವ್ರನ್ನ ಗೆಲ್ಲಿಸಿದ್ರೆ ಯಾರಾಗ್ತಾರ? ನನಗೆ ಈಗಷ್ಟೇ ವಾಟ್ಸಪ್ ಸುದ್ದಿ ಬಂದೈತಿ, ಒಂದೊಂದು ವರ್ಷಕ್ಕೊಂದು ಪ್ರಧಾನಿ ಆಗ್ತಾರಂತ. ಆ 4 ಕುರ್ಸಿ 4 ಜನ ಕುಂತಿರ್ತಾರಂತ. ಹಿಂಗ್ ಮಾತಾಡ್ತಾನೆ ಪ್ರಧಾನಿ ಕೆಲಸ ಮಾಡ್ದ. ನಾನು ಇಷ್ಟು ಸ್ಮಾರ್ಟ್ ಸಿಟಿ ತಂದೆ, ದೇಶ ಮಾಡಿದೆ, ಇದನ್ನ ಹೇಳೋದು ಬಿಟ್ಟು ಈ ಕಾಗಕ್ಕ ಗೂಬಪ್ಪ ಕತೆ ಹೇಳೋರನ್ನ ನಾವು ನಿಲ್ಲಿಸದಿದ್ರೆ, ನಾವು ಬುದ್ಧಿ ಕಲಿಸ್ತಿದ್ರೆ ಮುಂದೆ ಬರೋರ್ಗೂ ಕೂಡ ಭಯ ಇರೋದಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಬಲ ಅನ್ನೋದು ಕೆಳಗಿಂದ ಮೇಲೆ, ಮೇಲಿಂದ ಕೆಳಗಲ್ಲ, ಕೆಳಗಿಂದ ಮೇಲೆ. ಈ ಮಾತುಗಳನ್ನ ನಿಮ್ಮ ಮೂಲಕ, ಮಾಧ್ಯಮದ ಮೂಲಕ ಜನರಿಗೆ ತಿಳಿಸುವ ಜವಾಬ್ದಾರಿ ನನ್ನದು. ಇದು ಕೋಪದಿಂದ ಹೇಳ್ತಿಲ್ರಿ, ಆತಂಕದಿಂದ ಹೇಳ್ತಿದ್ದೇನೆ, ನೋವಿನಿಂದ ಹೇಳ್ತಾ ಇದ್ದೇನೆ. ನಾವಿನ್ನು ಮೂರ್ಖರಾಗೋದು ಬೇಡ. ನಾವು ಯಾವ ಧರ್ಮದ ವಿರುದ್ಧ ಮಾತಾಡಿಲ್ಲ, ನೀನು ಕೆಲಸ ಮಾಡಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದೀವಿ. ಮುಂದೆ ನಿಮಗೆ ಬಂದ್ರೆ ನಿಮ್ಮ ಪ್ರತಿನಿಧಿ ಕೆಲಸ ಮಾಡಿದಾನ ಅಂತ ಕೇಳಿ, ಯಾರ್ಯಾರ ಮುಖಾನ ನೋಡ್ಕೊಂಡ್ರೆ ಅವ್ರು ಬಂದಿಲ್ಲಿ ಬಾಳ್ವೆ ಮಾಡುವುದಿಲ್ಲ, ನಾವೇ ಬಾಳ್ಬೇಕಲ್ಲ. ಹಂಗಾಗಿ ಯೋಚನೆ ಮಾಡಿ. ಮತ್ತು ಮಾಧ್ಯಮದವರು ನಿಮ್ಮನ್ನು ಕೂಡ ನಾನು ಕೇಳ್ಕೊಳ್ಳೋದು, ನೀವು ನನ್ನನ್ನು ಕೇಳುವ ಪ್ರಶ್ನೆಗಳು ಜನರ ಪ್ರಶ್ನೆಗಳೇ, ನಿಮ್ಮ ಪ್ರಶ್ನೆಗಳಲ್ಲ. ಆದ್ರಿಂದ ಒಂದು ಸಣ್ಣ ಸಂವಾದವನ್ನು ಮಾಡೋಣ. ನಿಮ್ಮ ಅನಿಸಿಕೆಗಳನ್ನು ಕೇಳಿ, ಅದಕ್ಕೆ ಬೇಕಾದ ನನ್ನನ್ನು ಪ್ರಶ್ನಿಸಿ, ನಾನು ಉತ್ತರ ಕೊಡ್ತೇನೆ. ಮಹಾಪ್ರಭುಗಳಂತೂ ಉತ್ತರ ಕೊಡೋದಿಲ್ಲ, ನಾನಂತೂ ಕೊಡ್ತೇನಪ್ಪ. ಹಿಂಗೊಂದು ಪ್ರೆಸ್ ಮೀಟ್ ಮಾಡೋದಿಲ್ಲ ಅವರು. ಯಾವ ದೇಶದ ಮಹಾಪ್ರಭು ಹೇಳಿ ನಾವು ಅದೇನ್ ಮಾಡಿ. ಮುತ್ತುಪಾಂಡ್ಯದ ಒಂದು ಸಿನಿಮಾ ರಿಲೀಸ್ ಆಗಿದೆ. ವಿಜಯ್ ಹೀರೋ, ನಾನ್ ವಿಲನ್, ತ್ರಿಷಾ ಹೀರೋಯಿನ್. ಒಂದು ಗುಂಪಿಗೆ ನಾನು ಹೀರೋ ಅಂತೆ, ನನ್ನ ಸಿನಿಮಾದಲ್ಲಿ ಅವನ್ ವಿಲನ್ ಅಂತೆ. ಏನ್ ಮಾಡೋಣ ನೋಡಿ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ. ಹಾಗಂತ ಇನ್ನೊಬ್ಬರನ್ನ ಮೆಚ್ಚೋ ಮಾತಾಡಲ್ಲ. ನಾನು ನೇರ ನಿಷ್ಠುರ ಮಾತಾಡ್ತೀನಿ. ಇಷ್ಟ ಆಗದವರು ಒಂದು ಗುಂಪು, ಇಷ್ಟ ಆಗದವ್ರು ಎಲ್ಲರೂ ಸುತರ ಮಾತಾಡಕ್ಕಾಗಲ್ಲ ಅಲ್ವೇ? ನಮ್ಮ ಬದುಕು ಹೆಂಗಿದೆಯೋ, ನಮ್ಗೆ ಹೆಂಗಿದೆಯೋ, ನಮ್ಗೆ ಏನ್ ಅನ್ಸುತ್ತೋ ಅದನ್ನ ಪ್ರಾಮಾಣಿಕವಾಗಿ ಹೇಳ್ಬೋದು. ಆ ಪ್ರಾಮಾಣಿಕತೆ ಅರ್ಥ ಆಗೋದು ಅರ್ಥ ಆಗತ್ತೆ. ಇಷ್ಟ ಇಲ್ಲದವ್ರು ಇಷ್ಟ ಇಲ್ಲ ಅಂತಾರೆ, ಅವ್ರಿಗೆ ಆ ಸ್ವಾತಂತ್ರ್ಯ ಇದೆ. ಇವಾಗ ಮೊನ್ನೆ ನಾನೊಬ್ಬ ಗೆಳೆಯ, ಅವನು ಬಹಳ ಮಹಾಪ್ರಭುವಿನ ಫ್ಯಾನ್. ನಮ್ಮ ಏರ್ಪೋರ್ಟ್ಗಳೆಲ್ಲ ಎಷ್ಟು ಬದಲಾಗಿದೆ ಅಂತ. ಬದಲಾಗಿಲ್ಲ, ಕೈ ಬದಲಾಗಿದೆ ಅಂತ. ಸರ್ಕಾರದಿಂದ ಅದಾನಿ ಕೈಗೆ ಹೋಗಿದೆ. ಬಾ ಅಂದೆ, ಕಾಫಿ ಕುಡಿಯೋಣ ಅಂದೆ ಒಳಗಡೆ ಏರ್ಪೋರ್ಟ್ ನಲ್ಲಿ. 300 ರೂಪಾಯಿ ಕಾಫಿ, 300 ರೂಪಾಯಿ ಅಂತ. ಹೌದು, ಈ ದುಡ್ಡು ಅದಾನಿಗೆ ಹೋಗ್ತಾ ಇದೆ. ಕೈ ಬದಲಾಗಿದೆ ನಮ್ಮ ಸಂಸ್ಥೆಗಳು. ನಿನಗೆ ಅದ್ಯಾಕೆ ಕಾಣಿಸ್ತಾ ಇಲ್ಲ ನನಗೆ? ಹೌದು, ನೀನು ಹೇಳೋದು ಕರೆಕ್ಟ್ ಅಂತ. ಕೆಲವರಿಗೆ ನೋಡಿ, ನಾನು ಅಂಧಭಕ್ತ ಅಂತೆಲ್ಲ ಮಾತಾಡಲ್ಲ. ಯಾಕಂದ್ರೆ ಅವರು ನನ್ನ ದೇಶದ ಪ್ರಜೆಗಳೇ. ನಾನೇನ್ ಹೇಳ್ತಿದ್ದೀನಿ ಅವ್ರಿಗೆ, ನಮ್ಮಿಬ್ಬರಲ್ಲಿ ವಾದ ವಿವಾದ ಇರಲಿ. ಭಾರತ ದೇಶ ಅನ್ನೋ ಒಂದು ಈ ನೌಕೆ ಇದೆಯಲ್ಲ, ಬೋಟ್ ಇದೆಯಲ್ಲ, ಅದು ಮುಳುಗ್ತಾ ಇದೆ. ನಾವಿಬ್ರಿಗೆ ಜಗಳ ಆಡಿದ್ರೆ ದೇಶನೇ ಮುಳುಗೋಗುತ್ತೆ. ಮೊದಲು ಅದನ್ನು ರಕ್ಷಿಸೋಣ, ಆಮೇಲೆ ಭಿನ್ನಾಭಿಪ್ರಾಯ ಇರಲಿ. ನನಗೆ ಏನಿದೆ ಅದ್ರಲ್ಲಿ ತಪ್ಪು ಅಲ್ವೇ? ವೈರಿಗಳಲ್ವಲ್ಲ ನಾವು. Sir, in 10 years of Modi government, was Modi government focused on the development or was focused on Hindutva? On costumes, on Hindutva, on wrong. ನೋಡಿ, ಧರ್ಮದ ಮೇಲೆ ಪ್ರೀತಿ ಇರೋದು ನನಗೆ ತಪ್ಪಿಲ್ರಿ. ಪ್ರಧಾನಿಗಳಿಗೆ ಅವ್ರ ಮನೆಯಲ್ಲಿ 1000 ಹೋಮ ಮಾಡೋದು ನನಗೆ ಪ್ರಾಬ್ಲಮ್ ಇಲ್ಲ. ಪಾರ್ಲಿಮೆಂಟ್ ನಲ್ಲಿ ಮಾಡಿದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಎಲ್ಲಾ ಧರ್ಮದ, ಎಲ್ಲಾ ಭಾಷೆಯ, ಎಲ್ಲರ ಹಣದಿಂದ ನಮ್ಮ ದೇಶದ ಭವಿಷ್ಯದ ಬಗ್ಗೆ ಚರ್ಚೆ ಮಾಡಬೇಕಾಗಿರೋ ಬಿಲ್ಡಿಂಗ್ ಅದು, ಅವ್ರ ಸ್ವಂತ ಮನೆ ಅಲ್ಲ ಅಲ್ವಾ? ನೀವು ಅದನ್ನು ಕಾನ್ಸಂಟ್ರೇಟ್ ಮಾಡಿದ್ರೆ ನನಗೆ ಪ್ರಾಬ್ಲಮ್ ಆಗ್ತಾ ಇದೆ. ನನ್ಗೆ ಪ್ರಾಬ್ಲಮ್ ಆಗ್ತಿರೋದು ಅದು. ನೀವು ಅದನ್ನೂ ಮಾಡಿದ್ರೆ ಓಕೆ, ಆದ್ರೆ ಅದನ್ನು ಮಾಡ್ತಿರೋದು, ಒಂದು ಜನಾಂಗವನ್ನ ಬೇರೆ ಮಾಡ್ತಿರೋದು, ನಿಮ್ಮ ದ್ವೇಷವನ್ನ ಕಾಡ್ತಾ ಇರೋದು ಇದೆಯಲ್ಲ, ಅದು ಈ ದೇಶದ ಭ್ರಾತೃತ್ವಕ್ಕೆ. ಸ್ಪೆಸಿಫಿಕ್ ಆಗಿ ಹೇಳ್ತೀನಿ, ಈ ದೇಶದ ಭ್ರಾತೃತ್ವ ಒಳ್ಳೇದಲ್ಲ. ನೋಡಿ, ಒಂದ್ ಮಾತು ನಿಮ್ಗೆ ಹೇಳಬೇಕು, ನೀವು ಪತ್ರಕರ್ತರು.
ನಿಮ್ಮೊಳಗಿರೋ ಉತ್ತರ ನಾನು ಕೊಡಲ್ಲ, ನನ್ನೊಳಗಿರೋ ಉತ್ತರನೇ ಕೊಡೋದು. ಅದು ನಾನು ನಿಮಗೆ ಹೇಳ್ತಿಲ್ಲ, ಜನಕ್ಕೆ ಹೇಳ್ತಾ ಇದ್ದೀನಿ. ಅದಕ್ಕೆ ಎಕ್ಸ್ಪ್ಲೈನ್ ಮಾಡಿ ಹೇಳಬೇಕು. ನಿಮ್ ತರ ಒನ್ ಲೈನು ಹಂಗ ಅನ್ಬಿಟ್ಟ ಹಿಂಗ ಅನ್ಬಿಟ್ಟ ಹಂಗೆಲ್ಲ ಆಗಲ್ಲ. ಇದೇನು ಏನದು ಆತರ ಗಿಮಿಕ್ ಮಾಡಕ್ ಬಂದಿಲ್ಲ ನಾನು. ನೀವು ಕೇಳಿದ ಪ್ರಶ್ನೆಗೆ ನನ್ನ ಸಮಸ್ಯೆ ಏನು ಅಂತ ನೀಟಾಗಿ, ಯಾಕಂದ್ರೆ ಅದಕ್ಕೆ ಅಷ್ಟು ದೊಡ್ಡ ಉತ್ತರ ಇದೆ, ಕೇಳಿಸ್ಕೊಳ್ಳೋ ತಾಳ್ಮೆ ನಿಮ್ಗೆ ಇರ್ಬೇಕು ಅಲ್ವೇ? ಹಾ, ಇದು ಜನರ ಮಾತು ಕೂಡ. ನಮಗೆ ದೇವ್ರ ಮೇಲೆ ಏನ್ ಪ್ರಾಬ್ಲಮ್ ಇದೆ? ಇಲ್ವಲ್ಲ. ಬಟ್ ಬೇರೆ ಕೆಲಸ ಎಲ್ಲ ಮಾಡಿಲ್ಲ, ನೀನು ಕೆಳಿಸಿದ ಅದಕ್ಕೆ ಅಂತ ಹೇಳ್ತಾ ಇದ್ದೀನಿ. ಈ ದ್ವೇಷ ಬೇಡ ಅಂತ, ದ್ವೇಷದ ವಾತಾವರಣ ಬೇಡ ಅಂತ. ನೋಡಿ, ಮೊನ್ನೆ UP ಅಂತ ಒಂದು ಇವರ ಡಬಲ್ ಇಂಜಿನ್ ಸರ್ಕಾರ ಇರೋದು ನೋಡಿ, ಅಲ್ಲಿಯ ಒಂದು ಮುಖ್ಯವಾದ ವಿಶ್ವವಿದ್ಯಾನಿಲಯದಲ್ಲಿ ಉತ್ತರ ಪತ್ರಿಕೆಯಲ್ಲಿ ಉತ್ತರ ಬರೆದ ಜೈ ಶ್ರೀರಾಮ್ ಅಂತ ಬರೆದಿದ್ದಕ್ಕೆ ಪಾಸ್ ಮಾಡಿದ್ದಾರೆ 60 ಮಾರ್ಕ್. ಏನ್ ಮಾಡ್ಬೇಕು ಇವಾಗ ದೇಶಕ್ಕೆ? ಏನ್ ನಡೆಸ್ತಾ ಇದ್ದೀರಿ ನೀವು? ಅವಾಗ ಒಬ್ಬ ಯೋಗ್ಯ ಚೆನ್ನಾಗಿ ಬರೆದವನಿಗೆ ಕೆಲಸ ಇಲ್ದಂಗೆ ಮಾಡಿದ್ರೆ ತಾನೆ ನೀವು, ಡಿಗ್ರಿ ಇಲ್ದಂಗೆ ಮಾಡಿದ್ರೆ ತಾನೆ ನೀವು. ಇದನ್ನ ಪ್ರಶ್ನೆ ಮಾಡಬಾರ್ದಾ? ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ಧರ್ಮದ ಹೆಸರಲ್ಲಿ ತಪ್ಪು, ಬಹಳ ದೊಡ್ಡ ತಪ್ಪು. ಭಾಷಣಗಳು ನಮಗೆ ಯಾಕೆ? ಕೆಲಸ ಮಾಡಿಯಾ ಇಲ್ವಾ? ಅದಕ್ಕೆ ಉತ್ತರ ಕೊಡು. ಉತ್ತರ ಕೊಡದಿದ್ರೆ ಪ್ರಜೆಗಳು ನೀವು ಮೊದಲು ಮನೆಗೆ ಕಳಿಸಿ. ನಮಗೆ ಬೇಕಾಗಿರೋದು ನಾವು ಯಾವ ಪಕ್ಷದವರಲ್ಲ. ಏನ್ ಅನ್ಕೊಂಡ್ಬಿಟ್ಟಿ? ನಿನಗೊಂದು 36% ಇತ್ತು ಭಾರತ ದೇಶದಲ್ಲಿ. ಅದು ಭಾರತ ದೇಶದಲ್ಲಿ ಎಲ್ಲಾ ಪ್ರಜೆಗಳು ನಿನ್ನ ಪಾರ್ಟಿ ಅನ್ಕೊಂಡಿನ? ಇಲ್ಲ ಕಾಂಗ್ರೆಸ್ ಐತಿ, ಎಲ್ರು ಕಾಂಗ್ರೆಸ್ನವ್ರೇನ? ಅಲ್ಲ, ನೀವು 5 ವರ್ಷಕ್ಕೊಮ್ಮೆ ಬರ್ತೀರಿ, ನೀವು ಮಾತು ಕೊಟ್ರೆ ನಂಬ್ತೀವಿ, ಓಟ್ ಹಾಕ್ತೀವಪ್ಪ. ನೀವು ಸರಿ ಇಲ್ದಿದ್ರೆ ಇಳಿಸ್ತೀವಿ. ಪರ್ಮನೆಂಟ್ ನಾವು. ಹಣ ನಮ್ದು, ಟ್ಯಾಕ್ಸ್ ನಮ್ದು, ಬದುಕು ನಮ್ದು, ದೇಶ ನಮ್ದು. ನಿಮ್ಮನ್ನು ಪ್ರಶ್ನೆ ಮಾಡಿದ್ರೆ ನಾವು ದೇಶದ್ರೋಹಿ ಆಗ್ತೀವಿ. ದಯವಿಟ್ಟು ಮಾಧ್ಯಮದ ಮೂಲಕ ಪ್ರಜೆಗಳಿಗೆ ಹೇಳ್ತಾ ಇರೋದು, ನೀವು ಹಿಂಗ ಮಂಗ ಆಗ್ತಾ ಹೋದ್ರೆ ಮಗ ಮಾಡ್ಕೊಂತ ಕುದುರ್ತಾರೆ. ಈ ದೇಶ ಉದ್ಧಾರ ಆಗಬೇಕು ಅಂದ್ರೆ, ಇವತ್ತಿನ ಯುವಜನತೆ ಬೆಳಿಬೇಕು ಅಂದ್ರೆ, ನಮ್ಮ ಮಕ್ಕಳ ಭವಿಷ್ಯ ಸರಿ ಆಗಬೇಕಂದ್ರೆ ಇವರನ್ನು ಇಳಿಸಿ, ನಮಗೆ ಮಾತು ಕೊಟ್ಟು ದ್ರೋಹ ಮಾಡಿದವ್ರನ್ನ, ಚೂರಿ ಹಾಕಿದವ್ರನ್ನ ಇಳಿಸ್ಬೇಕು. 5 ವರ್ಷ ಆಯ್ತು ಈ ಎಂಪಿಗಳೆಲ್ಲ ನಿಮ್ಮ ಏರಿಯಾಗೆ ಬಂದ್ರೇನ್ರಿ? ನಾನು ಯಾವತ್ತಾರು ಹಿಂದೂ ವಿರೋಧಿಯಾಗಿ ಮಾತಾಡಿನ? ನೋಡಿ, ಇವಾಗ ಕೆಸರು ಹಾಕೋನಿಗೆ 1 ನಿಮಿಷ ಅಂಗಿ ಮೇಲೆ ಬಿತ್ತಲ್ಲ, ನಾನ್ ತೊಳ್ಕೊಳಕ್ 2 ದಿನ ಬಿಟ್ಟು. ನಾನೀಗ ಇಷ್ಟೊತ್ತು ಮಾತಾಡಿದೆ. ಒಬ್ಬ ಪ್ರಧಾನಿ, ಒಬ್ಬ ಮಹಾಪ್ರಭು, ಒಂದು ಆಡಳಿತ, ಇದ್ರಾಗ ಹಿಂದೂ ಎಲ್ಲಿಂದ ಬಂತ ಹೇಳ್ರಿ? ನಾನು ಯಾಕೆ ಹಿಂದೂ ವಿರೋಧಿ? ನನಗೆ ಬೇರೆ ಕೆಲಸ ಇಲ್ಲ. ನನಗೆ ಅಲ್ಲ, ಆಡೋ ಮಾತಿದ್ರೆ ನೀವು ನೋಡಿ, ಇವಾಗ ಚಲೋ ಅದಿರ ನಾನು ಅಂತೀನಿ. ಯಾಕೋ ಹಂಗಂದ್ ನೀನ್ ಕೇಳೋದು ನಾನು ಏನ್ ಹೇಳಿ? ಅನಿಸೋದು ಹೇಳೋದ್ರಲ್ಲಿ ಇಂಗಿತ ಇದ್ರೆ ಅನ್ನಿಸ್ಬೇಕು. ಸುಮ್ಮನೆ ಉತ್ತರ ಇಲ್ದ ಹಿಂಗ ಅಂದ್ಬಿಟ್ರ, ಎಲ್ರನ್ನ ಎತ್ ಕಟ್ಬಿಟ್ರ ಹೆದರೋನ್ ನಾನಲ್ಲ. ನಾನು ಹೇಳಿದ ಮಾತಿಗೆ ನಾನು ಬದ್ಧನಾಗಿರ್ತೇನೆ. ಮಾತಾಡಿದ್ನ ನಾನು ಲೇವಡಿ ಮಾಡಿ ನಾನು ನಿಮ್ ಧರ್ಮ ನೀವು ಅನುಭವಿಸಿ ಅಂತೀನಿ, ದೇವಸ್ಥಾನ ಮಾಡಿ ಅಂತೀನಿ. ನಾನ್ ಯಾಕೆ ನೀವು ವಿದ್ಯಾಭ್ಯಾಸ ಮಾಡಿಲ್ಲ ಅಂತ ಕೇಳ್ತೇನೆ, ಯಾಕೆ ಆಸ್ಪತ್ರೆಗಳು ಕಟ್ಟಿಲ್ಲ ಅಂತ ಹೇಳ್ತಿದ್ದೀನಿ, ಎಲ್ಲಿ ನ್ಯೂ ಸ್ಮಾರ್ಟ್ ಸಿಟಿ ಹೋಯ್ತು ಅಂತ ಕೇಳಕತ್ತೇನೆ, ಎಲ್ಲಿ ಹೋಯ್ತು ಒಂದು ಮಾಡಲ್ ವಿಲೇಜ್ ಅಂತ ಕೇಳಕತ್ತೀನಿ, 2 ಕೋಟಿ ಉದ್ಯೋಗ ಎಲ್ಲಪ್ಪ ಅಂತ ಹೇಳಿ. ಯಾಕೆ ಆ ಗ್ಯಾರಂಟಿನೇ ಮುಗುದಿಲ್ಲ? ಈಗ ಹೊಸ ಗ್ಯಾರಂಟಿ ಯಾಕೆ ತರಕತ್ತೀಯಪ್ಪ? ಅಲ್ವೇ? ಮ್ಯಾನಿಫೆಸ್ಟೋ ಕೇಳಿದ್ರೆ ಮೆನು ಕೊಡಕತ್ತಾನ ಮನುಷ್ಯ, ಏನ್ ತಿನ್ಬೇಕು ಏನ್ ತಿನ್ನಬಾರದು ಅಂತ. ಒಳ್ಳೆ ಕಥೆ ಆಯ್ತು. ನಾನು ಏನ್ ತಿನ್ಬೇಕು ಅಂತ ನೀ ಹೇಳ್ತೀಯ? ನಿನಗೆ ಓಟ್ ಕೊಟ್ಟಿದ್ದು ಆಡಳಿತ ಮಾಡಕ, ಅದನ್ನ ಬಿಟ್ಟು ಹೆಚ್ಚು ಯಾಕೆ ಕೇಳಕತ್ತೀನಿ? ನನ್ನ ಧರ್ಮ, ನನ್ನ ಜೀವನ, ನನ್ನ ದೇವರು, ಅವರವರ ನಂಬಿಕೆ, ಅದು ಬಹಳ ಒಳ್ಳೆಯ ಇದು. ಮನುಷ್ಯರನ್ನ ಸಭ್ಯರನ್ನಾಗಿಸಿಡೋದಕ್ಕೆ, ಕೆಲವು ಗುಣಾಂಶಗಳನ್ನ ಬೆಳೆಸ್ಕೊಳ್ಳೋದಕ್ಕೆ, ಅಲ್ವೇ? ನೋಡಿ, ಮನುಷ್ಯ ಮೂಲತಃ ಒಳ್ಳೆಯವನು. ನಿನ್ ಕೆಲಸ ಏನಪ್ಪ? ನೀನ್ ಬಂದಿಂದ ಏನ್ ಹೇಳಿದೆ? ನೀನ್ ಬಂದು ಏನ್ ಹೇಳಿದೆ? ನನಗೆ ಓಟ್ ಹಾಕಿ ಅಂತ ಹೇಳುವಾಗ ಏನ್ ಹೇಳಿದೆ ನೀನು? ಬೆಲೆ ಏರಿಕೆ ಜಾಸ್ತಿ ಆಗ್ಬಿಟ್ಟೈತಿ, ಡಾಲರ್ ಮುಂದೆ ರಿಂಗ್ ಆಯ್ತಲ್ಲ, ನೀನೇ ಹೇಳಿದ್ದು. ಈಗ ಏನಾಗೈತಿ? ಈಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು, ನೀನೇ ಹೇಳಿದ್ದು. ಏನಾಗೈತಿ ಈಗ? ಆಗೈತಲ್ಲ? ನಾನು ಅದನ್ನ ಕೇಳಬಾರ್ದು. ಕೇಳಿ ನೀನ್ ಯಾರು ಕೇಳಕ್ಕಂದ್ರ ಹೆಂಗದು? ಕಾಂಗ್ರೆಸ್ ಮುಖಂಡ ಶ್ಯಾಮ್ ಪಿತ್ರೋಡ ಅವರು ಹೇಳಿಕೆ ಕೊಟ್ಟಿದ್ದಾರೆ ಆಸ್ತಿ ಹಂಚಿಕೆ ಬಗ್ಗೆ ದೇಶದಲ್ಲೂ ಬರುತ್ತೆ. ನೋಡಿ, ನಾನೇನ್ ಹೇಳ್ತೀನಿ, ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಲಕ್ಷಾಂತರ ರೂಪಾಯಿ ಮನ್ನಾ ಮಾಡೋದು ನಿಮ್ಗೆ ಓಕೆ ಆದ್ರೆ, ಟ್ಯಾಕ್ಸ್ ಕಟ್ಟೋ ಬಡವರಿಗೆ ವಾಪಸ್ ಕೊಟ್ಟು ನಿಮ್ಗೆ ಏನ್ ಪ್ರಾಬ್ಲಮ್? ಬೇರೆ ಯಾರಿಗೂ ಕೊಡ್ತಾ ಇಲ್ವಲ್ಲ?
ಅಲ್ಲಲ್ಲ ಅಭಿವೃದ್ಧಿ ಕೆಲಸಕ್ಕೆ ಅಭಿವೃದ್ಧಿ ಏನ್ರಿ ಅದು? ನನ್ ದುಡ್ಡು ನನಗೆ ವಾಪಸ್ ಬರ್ತದೆ, ಇರ್ಲಿ ಬಿಡಿ. ಒಂದು ಫ್ರೀ ಬಸ್ ಹಾಕಿದ್ರೆ ಹೆಣ್ಮಕ್ಳು ಫ್ರೀ ಆಗಿ ಓಡಾಡ್ತಾ ಇದ್ದಾರೆ, ಓಡಾಡ್ಲಿ. ಒಂದು ಸ್ವತಂತ್ರ ಇರ್ಲಿ, ಇನ್ನೊಂದಿರ್ಲಿ. ಅಲ್ಲ, ಅಭಿವೃದ್ಧಿ ಕಾರ್ಯಕ್ರಮದ ಈಗ ಸರ್ಕಾರದ 27 ಜನ ತಗೊಂಬರಕ್ ಹೇಳಿ ದುಡ್ಡು, ನಮ್ ತೆರಿಗೆ ಹಣ ತಗೊಂಬರಕ್ ಹೇಳಿ. ಅಲ್ಲ, ನಾನು ಇನ್ನೊಂದು ಪ್ರಶ್ನೆ ನೀವು ಕೇಳಬೇಕು. ಈ ಮಹಾಪ್ರಭುವಿನ ಈ ಬಿಜೆಪಿಯ ಪಕ್ಷ ಇಲ್ಲದ ರಾಜ್ಯಗಳಲ್ಲಿ ಮಾತ್ರ ಗವರ್ನರ್ ಯಾಕೆ ತೊಂದರೆ ಕೊಡ್ತಾರೆ? ಅಂದ್ರೆ ಬೇರೆಯವರು ಜನ ಅಭಿಪ್ರಾಯದಿಂದ ಬೇರೆ ಪಕ್ಷ ಗೆದ್ರೆ ಅಲ್ಲಿ ಕೆಲಸ ಮಾಡக்கூಡಲ್ಲ ನೀವು? 9 ಸರ್ಕಾರಗಳನ್ನ ಉರುಳಿಸ್ತೀರಾ ದುಡ್ಡು ತಗೊಂಡು, ಅದಕ್ಕೆ ನಿಮ್ಗೆ ಬಾಟ್ ದುಡ್ಡು ಬೇಕಾ? ಅಂದ್ರೆ ಜನಾಭಿಪ್ರಾಯದ ಮೇಲೆ, ಪ್ರಜಾತಂತ್ರದ ಮೇಲೆ ನಂಬಿಕೆ ಎಲ್ಲ ನಿಮ್ಗೆ. ನಮ್ಮನ್ನು ಗೆಲ್ಸಿ, ಇಲ್ಲ ಅಂದ್ರೆ ನಾವು ಅವ್ರನ್ನ ಕೊಂಡ್ಕೊಂಡು ಗೆಲ್ತೀವಿ. ರೆಸಾರ್ಟ್ ರಾಜಕೀಯ ಮಾಡ್ತೀರಾ? ಅದನ್ನು ಹೇಳ್ತಾರೆ, ಈ ಸರ್ಕಾರಕ್ಕೆ ನೀವು ಹಿಂಗ್ ಮಾಡ್ಬೇಕು ಅಂತ ನೀವು ಹೇಳ್ತೀರಾ. ನೀವೇನ್ ಮಾಡ್ತಿದ್ರಿ ಕೇಳ್ತಾ ಇದ್ರೆ ಅದಕ್ಕೆ ಉತ್ತರ ಕೊಡಿ. ನೀವು ಗ್ಯಾರಂಟಿ ಕೊಟ್ಟು ನೀನ್ ಕೊಡ್ತಿರೋ ಗ್ಯಾರಂಟಿ? ಈಗ 140 ಕೋಟಿ ಜನ ಇರೋ ದೇಶಕ್ಕೆ 80 ಕೋಟಿ ಜನಕ್ಕೆ ಫ್ರೀ ಅನ್ನ ಕೊಡ್ತಾರಂತೆ. ಅಂದ್ರೆ 80 ಕೋಟಿ ಜನ ಇನ್ನು ಬಡವರು ಇದಾರೆ ಅಂತ ಹೇಳ್ತಾ ಇದ್ದೀವಿ ನಿನ್ನ ಆಡಳಿತದಲ್ಲಿ. ನೋಡಿ, ಯಾವತ್ತೂ ಅವ್ರು ಮಾತಾಡೋ ಮಧ್ಯೆ ಇದರಲ್ಲಿ ಏನ್ ಹೇಳ್ತಾ ಇದ್ರೆ ಅರ್ಥ ಮಾಡ್ಕೋಬೇಕು ನಾವೆಲ್ಲ. ಪ್ರಜೆಗಳ ಮೂರ್ಖರಾಗಬಾರ್ದು. ನನ್ನ ಕೆಲಸ ಅಷ್ಟೇ. ಈ ರಾಜಕೀಯ ಪಕ್ಷಗಳದ್ದು ಗದ್ದಿಗೆ ಹಿಡಿಯೋ ರಾಜಕಾರಣ. ನನಗೆ ಗದ್ದಿಗೆ ಬೇಕಾಗಿಲ್ಲ, ನಾನು ಚೆನ್ನಾಗಿದ್ದೀನಿ. ಆದ್ರೆ ಒಂದು ವಿವೇಚನೆಯನ್ನ, ಒಂದು ರಾಜಕೀಯ ಜಾಗೃತಿಯನ್ನ ಬೆಳೆಸೋದು ನನ್ನ ಕೆಲಸ. ಅಲ್ಲ, ನಾನು ಭಾರತ ದೇಶದಲ್ಲಿ ನನಗೆ 5-7 ಜೊತೆ ಕುತ್ಕೊಂಡು ಮಾತಾಡ್ತೀನಿ.